ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಂದು 29 ವಿಡಿಯೋ ಏನು ಮಾಡ್ತೀನಿ ಅಂತಂದ್ರೆ, ಇವತ್ತು ನಮ್ಮ ಜಾನೂನ್ ಡ್ರೆಸ್ಗಳು ಭಾಳ ಇದಾವೆ. ಅದೆಲ್ಲ ಯಾವ ಥರ ಅದಾವೆ, ಯಾರ್ಯಾರು ಕೊಡ್ತಿದ್ರ ಅಂತ ಗೊತ್ತಿದ್ರೆ ಅದನ್ನು ಹೇಳ್ತೀನಿ. ಮತ್ತು ನೋಡು ನೀ ಯಾವ ಥರ ಅದಾವೆಲ್ಲ ನೋಡ್ತೀನಿ. ನನ್ನ ಮಗಳಿಗೆ ಸೂಟಬಲ್ ಆಗುವಂಥ ಒಂದೆರಡು ಡ್ರೆಸ್ ತೆಗಿಬೇಕಾಗೈತೆ. ನಾನು ಅದಕ್ಕೆ ತೆಗಿಯೋದಕ್ಕೋಸ್ಕರ ಹಾಕಿ ಡ್ರೆಸ್ ಎಲ್ಲ ಓಪನ್ ಮಾಡಾಕತ್ತೀನಿ. ನಾನು ನೋಡಿರಿ ನೀವು ಯಾವ ಥರ ಅದಾವೆ ನಮ್ಮ ಜಾನೂನ್ ಡ್ರೆಸ್ ಅಂತ ಹೇಳಿ. ನಮ್ಮ ಜಾನು ಈಗ ಕರೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಡ್ರೆಸ್ ಹಾಕೊಂಡಾಳ. ಅವ್ರ ಅಜ್ಜಿ ಅವ್ರ ದೊಡ್ಡಮ್ಮ ಕೊಡಿಸಿದ್ದು ಎಲ್ಲನೂ ಡ್ರೆಸ್ ಹಾಕೊಂಡು ಹತ್ತಾಳ. ಹಂಗೆ ಈಗ ಇನ್ನೊಂದೆರಡು ತೆಗಿಬೇಕು, ಹೊಲಸು ತೆಗ್ಯಾವ ಮತ್ತು ಭಾಳ ಗಲೀಜಾಗ್ಬಿಟ್ಟ. ಹಂಗಾಗಿ ಮತ್ತು ಹರ್ಕೊಂಡಾಳ ಸಿಕ್ಕಾಪಟ್ಟೆ ಅರ್ಬಿ. ನಾನು ಆಕೆಗೆ ಎಲ್ಲ ಥರ ಅರ್ಬಿ ತೊಡ್ಸಕ್ಕೆ ಹೋಗೋದಿಲ್ಲ, ಒಂದೆರಡು ತೆಗ್ದಿರ್ತೀನಿ, ಓಪನ್ ಮಾಡಿರ್ತೀನಿ ಅಷ್ಟೇ. ಯಾಕಂದ್ರೆ ಮತ್ತು ಹಳೆವು ಮಾಡ್ಕೊಂಡು ಬಿಡ್ತಾರೆ ಈಗ ಹುಡುಗರು. ಹಂಗಾಗಿ ಭಾಳ ತೊಡಸ್ಬೇಕನ್ನೋ ಆಸೆ ಇರುತ್ತೆ. ಕರೆ ಒಂದು ಲಿಮಿಟಿನ ಮ್ಯಾಗ ತೊಡ್ಸಿದ್ರೆ ಚಲೋ. ಹಂಗಾಗಿ ಸ್ವಲ್ಪ ಅರ್ಬಿ ತೆಗಿತೀನಿ ಆಕಿಗೆ. ಯಾವಾಗಾದ್ರೆ ನಾನು ಎರಡೆರಡು ತೆಗಿಯೋದು ಅವು ಹಳೆವು ಆಗೋ ತಕ್ಕ ಮತ್ತು ಬೇರೆ ಹಾಕಂಗಿಲ್ಲ. ಹಾಗಾಗಿ ಈಗ ಒಂದೆರಡು ತೆಗಿಯಾಕತ್ತೀನಿ. ಅದಕ್ಕೋಸ್ಕರ ಈಗ ನೋಡ್ರಿ, ಈಗ ಆಕಿ ಡ್ರೆಸ್ ಎಷ್ಟು ನಾನು ತೋರಿಸ್ತೀನಿ. ಇದು ನೋಡ್ರಿ ಎಷ್ಟು ಸಖತ್ತಾಗೈತಿ ಡ್ರೆಸ್, ನನಗೂ ಇಷ್ಟ. ಇದನ್ನು ನಮ್ಮ ಆಯಿ ಕೊಡ್ಸಾಳ. ಆಕಿಗಂತೆ ಸಣ್ಣಕ್ಕಿದ್ದಾಗ ತೊಗೊಂಡ್ಬಿಟ್ಟಾಳ. ಹಾಗಾಗಿ ಇದನ್ನೇನೀಗ ಹಾಕಂಗಿಲ್ಲ, ಹೊಸದೈತಿದೆ. ಇದು ನೋಡ್ರಿ ಎಷ್ಟು ಸಖತ್ತೈತಿ. ಆದ್ರೆ ಇದು ಆಕಿಗೆ ಭಾಳ ಸಾಂದ್ ಐತಿ. ಇದನ್ನ ಯಾರು ಕೊಡ್ಸಾರಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದನ್ನು ಯಾರೋ ತಂದಾರ, ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು ಯಾರು ತಂದಾರ ಅಂತ ಹೇಳಿ. ಇದನ್ನ ನಮ್ಮ ಅತ್ತಿಯಾರು ತಂದಾರ, ಅಂದ್ರೆ ಇಲ್ಲೇ ಊರಲ್ಲಿರೋ ಅತ್ತಿ ತಂದಾರ. ಇದು ಈಟ ಆಗತ್ತಕ್ಕೆ ಈಗ ಭಾಳ ಹಾಕೋದಿಲ್ಲ. ಇದನ್ನ ಯಾರು ತಂದಾರ ಅಂತೇಳಿ ಗೊತ್ತಿಲ್ಲ. ಕರ್ಕೊಂಡು ಹೋಗಿಕ್ಕಿನ ಬಾಯ್ ಭಾಳ ಮಾಡ್ತಾ. ಇದಾದ್ರೆ ಮ್ಯಾಚಿಂಗ್ ಐತಿ. ಇದು ಅವ್ರ ಅಜ್ಜಿ ಆಗ್ಬೇಕು, ಅವ್ರು ತಂದಾರ ಇದನ್ನು. ಆಗ ಹುಟ್ಟಿದ ಪಾಪುಗಳಿಗೆ ಹಾಕ್ತಾರಲ್ಲ ಆ ಥರದ್ದು ಐತಿದ. ಅವ್ರ ಅಜ್ಜಿ ತಂದಾಳ. ಇದನ್ನ ನಮ್ಮ ಮಾಮಾರ್ ತಂದಾರ. ಇದನ್ನ ಇದು ಎಷ್ಟು ಸಖತ್ತಾಗೈತಿ. ಕುತ್ತಿನಿ ಅರ್ಬಿ ಥರ ಆಯ್ತಂತಾರ, ಸಾಫ್ಟ್ ಐತಿ ಮೆತ್ತಗ. ಇದು ನನಗೆ ಇಷ್ಟ ಆಯ್ತು. ಆದರೆ ಇದನ್ನು ಯಾರು ತಂದಾರ ಅಂತ ನನಗೆ ಗೊತ್ತಿಲ್ಲ. ಸಾಂದ್ ಐತಿ ಇದು ಭಾಳ. ಅಕ್ಕಿಗೆ ಈಗ ಬರೋದಿಲ್ಲ. ಹಂಗಾಗಿ ಇದನ್ನ ಅವ್ರ ಅತ್ತಿ ತಂದಾಳ. ಈ ಥರ ಐತಿ ನೋಡ್ರಿ. ಈಗ ನೋಡ್ರಿ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇದ್ದಿದ್ದಂಗೆ ಐತಿದ. ಇದನ್ನ ನಮ್ಮ ತಾತ ಅಂದ್ರೆ ಪೊಲೀಸ್ ಅದಾರ, ಅವರು ಬಾಗಲಕೋಟೆಗೆ, ಅವ್ರು ತಂದಾರ. ಅದ್ರ ಮ್ಯಾಗ ಮತ್ತೆ ವಾಪಸ್ ಜಾಕೆಟ್ ಸಕ್ರ ಬಂದೈತಿ ಈ ಥರ. ಆಕಿಗೆ ಏನಿಲ್ಲ ಅಂದ್ರು ಇದು ಮಿನಿಮಮ್ ಒಂದು 2-3 ವರ್ಷದಕ್ಕೆ ಆದ್ಮ್ಯಾಗ ಬರ್ತೈತಂತ ಅನ್ಸುತ್ತೆ. ಸಖತ್ತಾಗೈತಿ. ಇದು ಯಾರು ತಂದಾರ ಗೊತ್ತಿಲ್ಲ.
ಇದನ್ನು ನಾನು ತೊಗೊಂಡಿದ್ದು ನನ್ನ ಮಗಳಿಗೆ ತೊಗೊಂಡಿಲ್ಲ, ನಮ್ಮ ಅಕ್ಕನ ಮಗಳಿಗೆ ಅಂತ ತೊಗೊಂಡಿದ್ನಿ. ಬಟ್ ನಮ್ಮ ಅಕ್ಕನ ಮಗಳಿಗೆ ನಾ ಇನ್ನೂ ಭೇಟಿನ ಆಗಿಲ್ಲ, ಯಾಕೆಂದ್ರೆ ಈಗ ದೊಡ್ಡಕ್ಕಿಗ್ಯಾಳ. ಅದಕ್ಕೋಸ್ಕರ ಇದನ್ನು ನನ್ನ ಮಗಳಿಗಂತ ಇಟ್ಕೊಂಡಿನಿ ಈ ಡ್ರೆಸ್ಸ. ಆಕಿಗೆ ಮತ್ತೊಂದು ಕೊಡಿಸ್ಬೇಕು ನನ್ನ ಮಗಳಿಗೆ, ಇನ್ನೊಬ್ಬಕ್ಕಿಗೆ. ಈಗ ಹಂಗಾಗಿ ಇದನ್ನು ಈಕಿಗೆ ಹಾಕ್ಬೇಕು. ಇದನ್ನು ಅವ್ರ ಕವಳ್ಳಿಯವರು ಕೊಟ್ಟಾರ, ಅಜ್ಜಿ ಅಂಥೇಳಿ ಅವ್ರು ಕೊಟ್ಟಾರ ಇದನ್ನು. ಇದನ್ನೊಂದು ಅವ್ರ ಮಾಮ ತಂದಾನ, ಕುಮಾರ ಮಾಮ ಅಂತೇಳಿ ಅವ್ರು ತಂದಾರ. ಇದನ್ನು ಈಗ ಒಂದು 2 ಮಂತ್ ಆಯ್ತು ತಂದಾರ. ಚಂದ ಐತೆ, ಭಾಳ ಇಷ್ಟ ಆಯ್ತು ನನಗಂತೂ. ಇದು ಇಷ್ಟ ಅಲ್ದ ಆಕಿಗಂತೂ ಸಿಕ್ಕಾಪಟ್ಟಿ ಡ್ರೆಸ್ಗಳಿದಾವ. ಇನ್ನು ಅಲ್ಲಿ ಅವ್ರ ಅಪ್ಪನ ಮನೆಯಲ್ಲಂತೂ ಸಿಕ್ಕಾಪಟ್ಟಿ ಡ್ರೆಸ್ ಅದಾವ. ಹಾಗಾಗಿ ಡೈಲಿ ಹಾಕಾಕಿ ಇವತ್ತು 1-2 ತೆಗಿಬೇಕಂತ ಇದನ್ನು ಓಪನ್ ಮಾಡ್ಕೊಂಡು ಕೂತೀನಿ. ಹಂಗೆ ಒಂದು ವಿಡಿಯೋ ಸಕ್ರ ಆಗತ್ತಿದ್ರದ್ದು, ಸುಮ್ಮನೆ ಯಾಕೆ ಮಾಡ್ಲಾರ್ದೆ ಇರೋದು ಅಂಥೇಳಿ ವಿಡಿಯೋ ಸಕ್ರ ಮಾಡಿದ್ನು ಒಂದು. ಥ್ಯಾಂಕ್ ಯು. ನೋಡಿರಿ ನಮ್ಮ ಜಾನು ನರಿಬ್ಗಳೆಲ್ಲ ಇಷ್ಟ ಅದಾವ, ಒಂದು ದೊಡ್ಡ ಲಿಸ್ಟ್ ಐತಿ. ಇನ್ನೂ ಆ ಕಡೆ ಈ ಕಡೆ ಬೀಳಾಕತ್ತಾವ. ಇಲ್ಲಿ ಇಷ್ಟೆಲ್ಲ ಅದಾವ ನಮ್ಮ ಜಾನು ನರಿಬ್ಗಳು. ಮತ್ತು ಇವನಿಗೆಲ್ಲ ನೀಟಾಗಿ ಮಡಿಚಿಡ್ಬೇಕು. ಥ್ಯಾಂಕ್ ಯು. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಹೇಳ್ರಿ. ನನಗಂತೂ ಭಾಳ ಅಂತಂದ್ರೆ ಈ ಡ್ರೆಸ್ ಇಷ್ಟ ಆಯ್ತು, ಫೇವ್ರೆಟ್ ಡ್ರೆಸ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಆಕೆಗೆ ಯಾರ್ಯಾರು ಯಾವ್ಯಾವ ಡ್ರೆಸ್ ತಂದಾರ ಅಂತೇಳಿ ಗೊತ್ತಿಲ್ಲ ನನಗೆ ಜಾಸ್ತಿ ಜನ. ಯಾಕಂದ್ರೆ ಅದೇ ಟೈಮ್ದೊಳಗೆ ನಮ್ಮ ಮನೆ ಓಪ್ಲಿಂಗ್ ಇತ್ತು. ನಮ್ಮ ಮನೆ ಓಪ್ಲಿಂಗ್ ಅಂತ ಬಂದಾರ ಎಲ್ಲರೂ. ಜಾಸ್ತಿ ಜನನ ಆಕಿಗೆ ಡ್ರೆಸ್ ತೊಗೊಂಬಂದಾರ. ನಾವು ಇನ್ನು ತಂದೆ ತಾಯಿ ಆಕಿಗೆ ಡ್ರೆಸ್ ತೊಗೊಂಡಿದ್ದು ಕಮ್ಮಿ, ಹಂಗಾಗಿ ಮಂದಿನ ಸಿಕ್ಕಾಪಟ್ಟಿ ಕೊಟ್ಟಾರ ರಿಲೇಟಿವ್ಸ್. ಹಾಗಾಗಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.